ಭೂಮಿಲಿ ಸಿಕ್ಕಿರೋದು ಶ್ರೀರಾಮನಿಗೆ ಇವರು ಅಂದರೆ ತುಂಬ ಪ್ರೀತಿ. ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೀವು ಯೋಚನೆ ಮಾಡ್ತಾಯಿರಿ. ಇದರ ಮಧ್ಯೆ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ಅಪ್ಪನಿಗೆ ಮಗಳು ಅಂತಂದರೆ ತುಂಬ ಪ್ರೀತಿ. ಮಗಳನ್ನು ಆತ ಅಪ್ಪ ಅಂತಿರ್ತಾನೆ, ಅಪ್ಪ ಮಗಳಿಗೆ ಅಪ್ಪ ಅಂತಿರ್ತಾನೆ, ಮಗಳು ಅಪ್ಪನಿಗೆ ಅಮ್ಮ ಅಂತಿರ್ತಾಳೆ. ಇದೊಂದು ತುಂಬ ಗಟ್ಟಿಯಾದಂತಹ ಬಾಂಧವ್ಯದ ವಿಚಾರ. ಮಗಳನ್ನು ತುಂಬ ಪ್ರೀತಿಸುವಂಥ ಅಪ್ಪ, ತಾಯಿ ಇರೋದಿಲ್ಲ, ತಂದೆಯನ್ನೇ ತಾಯಿ ಹಾಗೂ ತಂದೆಯ ಥರ ಪ್ರೀತಿಸುವಂಥ ಮಗಳು, ಇದರ ಮಧ್ಯೆ ಮಗಳನ್ನು ಆಪ್ತವಾಗಿ ಪ್ರೀತಿಸುವಂಥ ತಂದೆ. ಇದೊಂದು ಎಮೋಷ್ನಲ್ ಬಾಂಡಿಂಗ್ ಇರುವಂತಹ ಒಂದು ವಿಚಾರ. ಸಿನಿಮಾದ ಹೆಸರು ಸೀತಾ ಪಯಣ ಅಂತ. ಅರ್ಜುನ್ ಸರ್ಜಾ ಅವರು ಆ್ಯಕ್ಷನ್ ಕಟ್ಟಿರುವಂತಹ ಈ ಸಿನಿಮಾ ಒಂದು ಹಾಫ್ ವೇಲ್ ಶುರು ಆಗುತ್ತೆ. ಅಂದರೆ ಸತ್ಯರಾಜ್ ಮತ್ತು ಐಶ್ವರ್ಯ ಅರ್ಜುನ್ ಸರ್ಜಾ ಅವರ ಪಾತ್ರದ ಮೂಲಕ ಶುರು ಆಗುತ್ತೆ. ಕಾರಲ್ಲಿ ಟ್ರಾವೆಲ್ ಆಗ್ತಾ ಆಗ್ತಾ ಫ್ಲ್ಯಾಶ್ ಬ್ಯಾಕ್ಸ್ ಓಪನ್ ಆಗ್ತವೆ. ಇಲ್ಲಿ ಮದುವೆ ಅಂದರೆ ಬೇಡ ಅನ್ನುವಂತಹ ಮೈಂಡ್ಸೆಟ್ ಇರುವಂತಹ ಮಗಳು ಒಂದು ಪ್ರಾಜೆಕ್ಟ್ ಮೇಲೆ ಆಚೆ ಹೋಗ್ತಿರ್ಬೇಕಾದ್ರೆ ನಾಯಕ ನಟ ಅಭಿ, ನಮ್ಮ ನಿರಂಜನ್ ಉಪೇಂದ್ರ ಅವ್ರು ಸಿಗ್ತಾರೆ. ಸಿಕ್ಕ ನಂತರ ಆ್ಯಸ್ ಇಟ್ ಈಸ್ ಒಂದಷ್ಟು ತರಲೆ ಮಾತುಗಳು, ಒಂದಷ್ಟು ಗೆಳೆಯರಿಗೆ ಪ್ರೀತಿ ಬಗ್ಗೆ ಹೇಳುವಂತಹ ಒಂದಷ್ಟು ಮಾರಲ್ ಸಪೋರ್ಟ್ಗಳು, ಇದರ ಮಧ್ಯೆ ಸಾಮಾಜಿಕವಾಗಿ ಸಾಮಾನ್ಯ ಜನರು ಎದುರಿಸುವಂತಹ ಒಂದಷ್ಟು ಸಮಸ್ಯೆಗಳನ್ನು ಅರ್ಜುನ್ ಸರ್ಜಾ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ನಿರಂಜನ್ ಉಪೇಂದ್ರ ಅವರು ಅಂದರೆ ಅಭಿಯಾಗಿ ಕಾಣಿಸಿಕೊಂಡಿರುವಂತಹ ನಿರಂಜನ್ ಉಪೇಂದ್ರ ಅವರಿಗೆ ಅಜ್ಜನಾಗಿ ಪ್ರಕಾಶ್ ರಾಜ್ ಅವರು ತುಂಬ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಕಡೆ ಸಿನಿಮಾದ ಇಂಟ್ರೋಲ್ ಪಾಯಿಂಟಲ್ಲಿ ಖಡಕ್ ವಿಲನ್ ಥರ ಎಂಟ್ರಿ ಕೊಡುವಂತಹ ಅರ್ಜುನ್ ಸರ್ಜಾ ಅವರ ಆ ಹೇರ್ ಸ್ಟೈಲು, ಆ ಸ್ವ್ಯಾಗು, ನಮಗೆ ಗೊತ್ತಾಗಲ್ಲ ಇವರು ಯಾಕೆ ಈ ಥರದ ಗೆಟಪ್ಪಲ್ಲಿ ಬಂದರು ಅಂತ. ಬಟ್ ಅರ್ಜುನ್ ಸರ್ಜಾ ಅವರನ್ನು ಹೀರೋ ಅಂದರೂ ಓಕೆ, ಅಥವಾ ಆ ಒಂದು ಸಿಚುವೇಶನಲ್ಲಿ ವಿಲನ್ ಅಂದರೂ ಓಕೆ. ಸೆಕೆಂಡ್ ಹಾಫಲ್ಲಿ ಬರುವಂತಹ ಧ್ರುವ ಸರ್ಜಾ ಅವರ ಒಂದು ಮಾಸ್ ಅಪಿಯರೆನ್ಸ್ ಇದೆ ಸರ್, ಸಖತ್ತಾಗಿದೆ. ಅದು ಪ್ರೆಸೆಂಟು ಅಂದರೆ ಅಮಾಯಕ ಹಸುಗಳನ್ನು ಕಸಾಯಿ ಖಾನೆಗೆ ಏನು ತಳ್ತಿದಾರಲ್ಲ, ಆ ಒಂದು ಕಾನ್ಸೆಪ್ಟನ್ನು ಕನೆಕ್ಟ್ ಮಾಡಿದ್ದಾರೆ ಅರ್ಜುನ್ ಸರ್ಜಾ ಅವರು. ಇಲ್ಲಿ ಗೂಳಿ ಬಸವಣ್ಣನಾಗಿ ಅಂದರೆ ಪವನ್ ಹೆಸರಿನ ಪಾತ್ರವನ್ನು ಮಾಡಿದಂತಹ ಧ್ರುವ ಸರ್ಜಾ ಅವರು ಬಂದು ಹೋಗುವಂತಹ ಆ ಸಮಯ, ಆ ಅವಧಿ ನಿಜಕ್ಕೂ ಟ್ರೆಮೆಂಡಸ್ ಆಗಿದೆ. ಆ್ಯಸ್ ಇಟ್ ಈಸ್ ಹೇಳಿದಾಗೆ ಇದೊಂದು ಕ್ಯೂಟ್ ಲವ್ ಸ್ಟೋರಿ. ಇದರಲ್ಲಿ ಐಶ್ವರ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿರಂಜನ್ ಉಪೇಂದ್ರ ಅವರಿಗೆ ಇದು ನನಗೆ ಪರ್ಸ್ನಲ್ ಅನಿಸಿದ್ದು, ಇಲ್ಲಿ ತನಕ ಅವರು ಬಹಳಷ್ಟು ಸಿನಿಮಾಗಳನ್ನು ಮಾಡ್ತಿರ್ಬೋದು, ಬಟ್ ಈ ಸಿನಿಮಾದಲ್ಲಿ ಅವರನ್ನು ಬಳಸಿಕೊಂಡಂತಹ ರೀತಿ ವಾವ್, ಸೂಪರ್ ಆಗಿದೆ. ಆ್ಯಕ್ಟಿಂಗ್ ವೈಸು ಮತ್ತು ಡಾನ್ಸ್ ವೈಸು, ಫೈಟ್ ವೈಸು ಬ್ರಿಲಿಯಂಟಾಗಿ ಮಾಡಿದ್ದಾರೆ ನಿರಂಜನ್ ಉಪೇಂದ್ರ ಅವರು, ಆ್ಯಸ್ ವೆಲ್ ಆ್ಯಸ್ ನಮ್ಮ ಐಶ್ವರ್ಯ ಅರ್ಜುನ್ ಸರ್ಜಾ ಅವರು. ಅರ್ಜುನ್ ಸರ್ಜಾ ಅವರ ನಿರ್ದೇಶನದಲ್ಲಿ ಬಂದಂತಹ ಸೀತಾ ಪಯಣ ತುಂಬ ಆಪ್ತವೆನಿಸುವಂತಹ ಸಿನಿಮಾ, ಫೀಲ್ ಗುಡ್ ಸಿನಿಮಾ. ನಿಮಗೆಲ್ಲೂ ಬೋರ್ ಅನ್ನುವಂಥ ಫ್ಯಾಕ್ಟರ್ ಕಾಣಿಸಲ್ಲ. ಕಥೆಯ ಎಳೆ ತುಂಬ ಗಟ್ಟಿಯಾಗಿರೋದ್ರಿಂದ ಸಿನಿಮಾ ಒಂದಷ್ಟು ತುಂಬ ಭಾವನಾತ್ಮಕ ಎಳೆಗಳನ್ನು ಅದನ್ನು ಓಪನ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಒಂದು ವಿಷಯ ಹೇಳಿದ್ರೆ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ತುಂಬ ಜನ ಸಿನಿಮಾನ ಇಷ್ಟಪಟ್ಟರು. ಥಿಯೇಟ್ರಿಗೆ ಬಂದಂಥ ಫ್ಯಾನ್ಸು ಅರ್ಜುನ್ ಸರ್ಜಾ ಅವ್ರಿಗಾಗಿ ವಿಶೇಷವಾಗಿ ಕ್ಲ್ಯಾಪ್ಸ್ ಹೊಡಿತಾ ಇದ್ರು ಅವ್ರು ಬಂದಂತಹ ಸ್ವ್ಯಾಗಿಗೆ. ಜೊತೆಗೆ ಒಂದು ಬ್ಯೂಟಿಫುಲ್ ಆದಂತಹ ಕ್ಲೈಮ್ಯಾಕ್ಸು, ಆ ಕ್ಲೈಮ್ಯಾಕ್ಸ್ ನೋಡೋದೇ ಒಂದು ಹಬ್ಬ ಅನ್ನಿಸ್ತು ನನಗೆ. ಹಾಗಿದ್ರೆ ಸೀತಾ ಪಯಣ ಫೀಲ್ ಗುಡ್ ಸಿನಿಮಾ, ನಿಮಗೆ ತುಂಬ ಇಷ್ಟವಾಗುವಂಥ ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಹಾಗಿದ್ರೆ ನಾನು ಫಸ್ಟ್ ಒಂದು ಮಾತು ಹೇಳಿದ್ದೆ, ಭೂಮಿ ಮೇಲೆ ಸಿಕ್ಕವರು ಶ್ರೀರಾಮನಿಗೆ ತುಂಬ ಇಷ್ಟವಾದವರು ಅಂತಂದರೆ ಅವರು ಬೇರೆ ಯಾರಲ್ಲ, ಸೀತಾ. ಹಾಗಿದ್ರೆ ಸೀತೆಯ ಜೊತೆಗಿನ ಪಯಣವೇ ಸೀತಾ ಪಯಣ. ಹಾಗಿದ್ರೆ ಎಲ್ಲರೂ ಸಿನಿಮಾವನ್ನು ತಪ್ಪದೆ